ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇಡೀ ಬ್ರಹ್ಮಾಂಡದ ರಹಸ್ಯವನ್ನು ಬಿಚ್ಚಿಟ್ಟ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯಾದ ಆಲ್ಬರ್ಟ್ ಐನ್ಸ್ಟೀನ್ ಅವರ ಅನುಭವದ ನುಡಿ ಹೇಗಿದೆ ನೋಡೋಣ ಮತ್ತು ಅದರ ವಿಶೇಷತೆ ಏನು, ನಮಗೆಲ್ಲ ಹೇಗೆ ಅನ್ವಯಿಸುತ್ತದೆ ಎಂದು ನೋಡೋಣ. ಅದೇನಪ್ಪ ಅಂದರೆ, ಅಸಾಧ್ಯವಾದುದನ್ನು ಸಾಧಿಸುವ ಏಕೈಕ ಮಾರ್ಗವೆಂದರೆ ಅದು ಸಾಧ್ಯ ಎಂದು ನಂಬುವುದು. ಇದು ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಮಾತು. ನಾವು ಹುಟ್ಟಿದಾಗಿಂದಲೂ ನಮ್ಮ ಸಮಾಜ ನಮಗೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದೆ. ಅದೇನಪ್ಪ ಅಂದರೆ, ಇದು ನನ್ನ ಕೈ ಆಗಲ್ಲ, ಅವನು ಶ್ರೀಮಂತ, ಅವನು ಮಾಡಬಲ್ಲ, ಇದು ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ, ನೀನು ಹೇಗೆ ಮಾಡುತ್ತೀಯ. ಈ ಮಾತುಗಳು ಕೇಳಿ ಕೇಳಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಸಾಧ್ಯ ಅನ್ನೋ ಗೋಡೆಯನ್ನು ನಮ್ಮ ಸುತ್ತಮುತ್ತ ಕಟ್ಟಿಕೊಂಡು ಬಿಡುತ್ತೆ. ಆದರೆ ಐನ್ಸ್ಟೀನ್ ಹೇಳಿದ್ದು ಏನೆಂದರೆ, ಆ ಗೋಡೆಯನ್ನು ಒಡೆಯುವ ಆಯುಧ ಕೇವಲ ನಿಮ್ಮ ನಂಬಿಕೆ ಮಾತ್ರ. ಇಂದು ನಾವು ಈ ವಿಡಿಯೋದಲ್ಲಿ ಕೇವಲ ಒಂದು ಆಲೋಚನೆ ಹೇಗೆ ಇತಿಹಾಸವನ್ನು ಬದಲಾಯಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವುದು ಹೇಗೆ ಎಂದು ಸೈನ್ಸ್ ಮತ್ತು ಸೈಕಾಲಜಿ ಮೂಲಕ ಇನ್ಡೆಪ್ತ್ ಆಗಿ ತಿಳಿಯೋಣ ಬನ್ನಿ. ನಾವು ಐನ್ಸ್ಟೀನ್ ಅವರ ಜೀವನವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಏಕೆಂದರೆ 1905ರಲ್ಲಿ ಅವರು ಸಾಮಾನ್ಯ ಪೇಟೆಂಟ್ ಆಫೀಸ್ನಲ್ಲಿ ಕ್ಲರ್ಕಾಗಿ ಕೆಲಸ ಮಾಡುತ್ತಿದ್ದರು. ಅವರ ಬಳಿ ದೊಡ್ಡ ಲ್ಯಾಬ್ ಇರಲಿಲ್ಲ, ದೊಡ್ಡ ದೊಡ್ಡ ವಿಜ್ಞಾನಿಗಳ ಬೆಂಬಲ ಇರಲಿಲ್ಲ. ಆದರೆ ಅವರು ಒಂದನ್ನು ನಂಬಿತ್ತು, ಅದೇ ಕಲ್ಪನಾಶಕ್ತಿ, ಇಮ್ಯಾಜಿನೇಷನ್ ಮತ್ತು ನಂಬಿಕೆ ಅನ್ನೋ ಅವರಲ್ಲಿ ಎರಡು ಅಸ್ತ್ರಗಳು ಇದ್ದವು. ಅಂದಿನ ಕಾಲದ ವಿಜ್ಞಾನ ಜಗತ್ತು ನಂಬಿದ್ದ ಐಸಾಕ್ ನ್ಯೂಟನ್ ಅವರ ನಿಯಮಗಳನ್ನು ಐನ್ಸ್ಟೀನ್ ಪ್ರಯತ್ನಿಸಿದರು. ಇಡೀ ಜಗತ್ತು ಬೆಳಕಿಗೆ ವೇಗ ಮತ್ತು ಸಮಯದ ಬಗ್ಗೆ ತಪ್ಪು ತಿಳಿದುಕೊಂಡಿದೆ, ಅದನ್ನು ನಾನು ಬದಲಾಯಿಸಬಲ್ಲೆ ಎಂದು ಅವರು ಗಾಢವಾಗಿ ನಂಬಿದ್ದರು. ಅವರು ಕೇವಲ ನಂಬಿ ಸುಮ್ಮನೆ ಕೂರಲಿಲ್ಲ, ತಮ್ಮ ಮೆದುಳಿನಲ್ಲೇ ಪ್ರಯೋಗಗಳನ್ನು ಮಾಡಿದರು, ಥಾಟ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡಿದರು. ಇದರ ಫಲಿತಾಂಶವೇ ಥಿಯರಿ ಮತ್ತು ರಿಯಾಲಿಟಿವಿಟಿ. ಜಗತ್ತಿನ ಮಹಾನ್ ವಿಜ್ಞಾನಿಗಳು ಯಾವುದನ್ನು ಯೋಚಿಸಲು ಕೂಡ ಅಸಾಧ್ಯ ಅಂದುಕೊಂಡಿದ್ದರು, ಅದನ್ನು ಐನ್ಸ್ಟೈನ್ ತಮ್ಮ ನಂಬಿಕೆಯಿಂದಲೇ ಸಾಧ್ಯವಾಗಿ ತೋರಿಸಿದರು. ನಂಬಿದರೆ ಸಾಕ, ಬರೀ ನಂಬಿಕೆಯಿಂದ ಎಲ್ಲವೂ ಆಗಿಬಿಡುತ್ತಾ ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು. ಆದರೆ ಇದರ ಹಿಂದೆ ದೊಡ್ಡ ಸೈನ್ಸ್ ಇದೆ. ನಮ್ಮ ಮೆದುಳಿನಲ್ಲಿ RAS ಎಂಬ ಫಿಲ್ಟರ್ ಇರುತ್ತದೆ. ನೀವು ಯಾವುದನ್ನು ತೀವ್ರವಾಗಿ ನಂಬುತ್ತೀರೋ ನಿಮ್ಮ ಮೆದುಳು ಜಗತ್ತಿನಲ್ಲಿರುವ ಅದೇ ರೀತಿಯ ಆವರಣಗಳನ್ನು ಮಾತ್ರ ನಿಮಗೆ ಹುಡುಕಿಕೊಡುತ್ತದೆ. ನೀವು ಇದು ಅಸಾಧ್ಯ ಅಂದುಕೊಂಡರೆ ನಿಮ್ಮ ಮೆದುಳು ಸೋಲಲು 100 ಕಾರಣಗಳನ್ನು ಹುಡುಕುತ್ತದೆ. ಅದೇ ನೀವು ಇದು ಸಾಧ್ಯ ಎಂದು ನಂಬಿದರೆ ನಿಮ್ಮ ಮೆದುಳು ನಿಮ್ಮನ್ನು ಗೆಲ್ಲಲು ಬೇಕಾದ ದಾರಿಗಳನ್ನು ಹುಡುಕಲು ಪ್ರಯತ್ನ ಮಾಡುತ್ತದೆ. ವೈದ್ಯಕೀಯ ಲೋಕದಲ್ಲಿ ಇದಕ್ಕೆ ಪ್ಲೆಸಿಬೋ ಎಫೆಕ್ಟ್ ಎನ್ನುತ್ತಾರೆ. ರೋಗಿಗೆ ಬರೀ ಸಕ್ಕರೆ ಮಾತ್ರ ಕೊಟ್ಟು ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಔಷಧಿ ಎಂದು ನಂಬಿಸಿದಾಗ ಅವರ ದೇಹದ ಕಾಯಿಲೆ ಗುಣವಾಗುತ್ತದೆ. ಅಂದರೆ ನಿಮ್ಮ ದೇಹ ಮತ್ತು ನಿಮ್ಮ ಪರಿಸರ ಎಷ್ಟು ಹೊರಗಿನ ಪರಿಸ್ಥಿತಿಗಿಂತ ನಿಮ್ಮ ಒಳಗಿನ ನಂಬಿಕೆಗೆ ಹೆಚ್ಚು ಸ್ಪಂದಿಸುತ್ತದೆ. ಇದೇನಪ್ಪ ಅಂದರೆ, ಇತಿಹಾಸದಲ್ಲಿ ಒಂದು ಅದ್ಭುತ ಉದಾಹರಣೆ ಇದೆ. 1954ಕ್ಕಿಂತ ಮುಂಚೆ ಮನುಷ್ಯ 1 ಮೈಲಿ ದೂರವನ್ನು 4 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಓಡಲು ಸಾಧ್ಯವೇ ಇಲ್ಲ ಎಂದು ವೈದ್ಯರು ಮತ್ತು ವಿಜ್ಞಾನಿಗಳು ಹೇಳುತ್ತಿದ್ದರು. ಹಾಗೆ ಓಡಿದರೆ ಮನುಷ್ಯನ ಹೃದಯವೇ ಒಡೆದು ಹೋಗುತ್ತದೆ ಎಂದು ಜನ ನಂಬಿದ್ದರು. ಅದನ್ನು 4 ನಿಮಿಷ ಬ್ಯಾರಿಯರ್ ಎನ್ನಲಾಗುತ್ತದೆ. ಇದಕ್ಕೆ ರೋಡರ್ ಬ್ಯಾನಿಸ್ಟರ್ ಎಂಬ ಓಟಗಾರ ಅದನ್ನು ನಂಬಲಿಲ್ಲ. ಅವರು ಅದನ್ನು ಮೊದಲೇ ತಮ್ಮ ಮನಸ್ಸಿನಲ್ಲಿ 4 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಓಡುವುದನ್ನು ಕಲ್ಪಿಸಿಕೊಂಡರು. ಅದು ಸಾಧ್ಯ ಎಂದು ನಂಬಿದರು. 1954 ಮೇ 6ರಂದು
ಅವರು 3 ನಿಮಿಷ 59 ಸೆಕೆಂಡಿನಲ್ಲಿ ಓಡಿ ಇತಿಹಾಸ ಸೃಷ್ಟಿಸಿದರು. ಇದು ಮ್ಯಾಜಿಕಲ್ ನೋಡಿ. ಅವರು ಈ ಸಾಧನೆ ಮಾಡಿದ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಜಗತ್ತಿನ ಇನ್ನೂ ಹಲವು ಓಟಗಾರರು ಅದೇ ದಾಖಲೆಯನ್ನು ಮುರಿದರು. ಯಾಕೆ ಗೊತ್ತಾ? ಅಲ್ಲಿಯವರೆಗೆ ಅವರು ಮನಸ್ಸಿನಲ್ಲಿದ್ದ ಅಸಾಧ್ಯ ಎಂಬ ನಂಬಿಕೆಯ ಗೋಡೆ ಒಡೆದು ಹೋಗಿತ್ತು. ಏಕೆ ಗೊತ್ತಾ? ಅವರಲ್ಲಿದ್ದ ಅಸಾಧ್ಯ ಎಂಬ ನಂಬಿಕೆಯ ಗೋಡೆ ಒಡೆದು ನುಚ್ಚುನೂರಾಗಿತ್ತು. ಅಸಾಧ್ಯ ಎಂಬುದು ಕೇವಲ ಒಂದು ಭ್ರಮೆ ಅಂತ ಹೇಳುತ್ತೇವೆ. ಹಾಗಾದರೆ ಐನ್ಸ್ಟೀನ್ ಹೇಳಿದ ಈ ಸೂತ್ರಗಳು ನಿಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸಬೇಕು? 3 ಸರಳ ಹಂತಗಳನ್ನು ನೋಡೋಣ. ನಿಮ್ಮ ಮಾತುಗಳನ್ನು ಬದಲಾಯಿಸಿ. ಚೇಂಜ್ ಸೆಲ್ಫ್ ಟಾಕ್. ನಮ್ಮ ಕೈಲಿ ಇದು ಆಗಲ್ಲ ಎನ್ನುವ ಬದಲು ಇದನ್ನು ನಾನು ಹೇಗೆ ಕಲಿಯಬೇಕು ಎಂದು ಕೇಳಿಕೊಳ್ಳಿ. ಸಾಧಿಸಬೇಕಾದ ಗುರಿಯನ್ನು ಈಗಾಗಲೇ ಸಾಧಿಸಿಬಿಟ್ಟಿದ್ದೀರಿ ಎಂಬಂತೆ ಪ್ರತಿದಿನ ನಿಮಿಷ ಅಂದರೆ 5 ನಿಮಿಷ ಕಣ್ಣು ಮುಚ್ಚಿಕೊಳ್ಳಿ. ಐನ್ಸ್ಟೀನ್ ಅವರ ಯಶಸ್ಸಿನ ರಹಸ್ಯವೇ ಈ ಕಲ್ಪನಾ ಶಕ್ತಿಯಾಗಿತ್ತು. ಇನ್ನು 3ನೇ ಬಂದು ಸಣ್ಣ ಹೆಜ್ಜೆಗಳು, ಮೈಕ್ರೋ ಸ್ಟೆಪ್ಸ್. ದೊಡ್ಡ ಗುರಿಗಳನ್ನು ನೋಡಿ ಹೆದರಬೇಡಿ. ಇಂದಿನ ದಿನದಲ್ಲಿ ನಾವು ಏನು ಮಾಡಬಲ್ಲೆ ಅದನ್ನೇ ಮಾಡಿ. ನಂಬಿಕೆಗೆ ತಕ್ಕಂತೆ ಶ್ರಮ, ಆಕ್ಷನ್ ತೋರಿಸಿ. ಸ್ನೇಹಿತರೆ, ಐನ್ಸ್ಟೀನ್ ಹೇಳಿದ ಮಾತು ಕೇವಲ ವಿಜ್ಞಾನಕ್ಕಷ್ಟೇ ಅಲ್ಲ, ನಿಮ್ಮ ಓದಿಗೆ, ನಿಮ್ಮ ಬಿಸ್ನೆಸ್ಗೆ, ನಿಮ್ಮ ಲೈಫ್ಗೆ ಅನ್ವಯಿಸುತ್ತದೆ. ಜಗತ್ತು ನಿಮ್ಮನ್ನು ನಂಬುವ ಮುನ್ನ ನಿಮ್ಮನ್ನು ನೀವು ನಂಬಬೇಕು. ನಿಮ್ಮೊಳಗಿನ ಆ ನಂಬಿಕೆಯೇ ಅಸಾಧ್ಯವನ್ನು ಸಾಧ್ಯವಾಗಿಸುವ ಏಕೈಕ ರಹಸ್ಯ. ನಿಮ್ಮ ಜೀವನದಲ್ಲಿ ನೀವು ಸಾಧಿಸಬೇಕೇ ಅಂದುಕೊಂಡರೆ ಆ ದೊಡ್ಡ ಕನಸು ಯಾವುದು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಇದು ಸಾಧ್ಯ ಅಂತ ಧೈರ್ಯವಾಗಿ ಬರೆಯಿರಿ. ನೋಡೋಣ ನಿಮ್ಮ ನಂಬಿಕೆ ನಿಮ್ಮ ಗಟ್ಟಿಯಾಗಿದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದರೆ ಶೇರ್ ಮಾಡಿ. ಇಂತಹದ್ದೇ ಆಳವಾದ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಜೈ ಹಿಂದ್.